ರಾಮಾನುಜಂರವರು ಕುಂಭಕೋಣಂನಲ್ಲಿ ಯಾವ ಮನೆಯಲ್ಲಿ ಇದ್ರೋ ಆ ಮನೆಯನ್ನ ಇವತ್ತು ಸಂಗ್ರಹಾಲಯವಾಗಿ ಇಟ್ಕೊಂಡಿದ್ದಾರೆ. ಇವತ್ತುವೆ ಅದು ಮ್ಯೂಸಿಯಂ, ಮ್ಯಾಥಮ್ಯಾಟಿಕಲ್ ಮ್ಯೂಸಿಯಂ, ರಾಮಾನುಜಮ್ಸ್ ಮ್ಯಾಥಮ್ಯಾಟಿಕಲ್ ಮ್ಯೂಸಿಯಂ ಅಂತ ಮಾಡಿ ಇಟ್ಕೊಂಡಿದ್ದಾರೆ. ಅದರಿಂದ ನಾವುಗಳು ಎಲ್ಲರೂ ಸಹ ಇಂತಹ ವಿಶ್ವದ ಶ್ರೇಷ್ಠ ಗಣಿತಜ್ಞನಾದಂತಹ ರಾಮಾನುಜಂ ಅವರು ವಾಸವಾಗಿದ್ದ ಮನೆಯನ್ನಾದರೂ ಒಂದ್ಸಲಿ ನಾವು ಹೋಗಿ ನೋಡಬೇಕು ಜೀವನದಲ್ಲಿ. ಇದು ಈ ಅಸಾಮಾನ್ಯ ವಿದ್ಯಾರ್ಥಿಯಾದಾಗ 1904ರಲ್ಲಿ ನಾನು ಹೇಳಿದ್ದು, ಅವರ ಹೆಡ್ ಮಾಸ್ಟರ್ 100ಕ್ಕಿಂತ ಜಾಸ್ತಿ ನಂಬರ್ ಕೊಡಬೇಕು ಇವ್ರಿಗೆ ಅಂತ. ಆ ಹೆಡ್ ಮಾಸ್ಟರ್ ಹೆಸರು ಕೆ ರಂಗನಾಥ ರಾವ್ ಅಂತ. ಆವಾಗ ಏನಾಗುತ್ತೆ, ಹೈಸ್ಕೂಲ್ ಮುಗಿದಾಗ ಇವರ ಪ್ರತಿಭೆಯನ್ನು ನೋಡಿ ಅವರಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವೇತನವನ್ನ ಕೊಡ್ತಾರೆ. ಆ ವಿದ್ಯಾರ್ಥಿ ವೇತನವನ್ನ ಕೊಟ್ಟ ಮೇಲೆ ಕುಂಭಕೋಣಂನಲ್ಲಿಯ ಗೌರ್ನಮೆಂಟ್ ಆರ್ಟ್ಸ್ ಕಾಲೇಜಿಗೆ ಸೇರ್ತಾರೆ. ಈ ಕಾಲೇಜಿಗೆ ಸೇರಿಸಿದ ಮೇಲೆ ಇವ್ರಿಗೆ ದಿನದಿಂದ ದಿನಕ್ಕೆ ಗಣಿತದ ಗೀಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಗಣಿತವನ್ನೇ ಮಾಡ್ತಾ ಇರೋದು ಸದಾ ಕಾಲ. ಮಾಡಿದಾಗ ಏನಾಗುತ್ತೆ, ಕಾಲೇಜಿನಲ್ಲಿ ಬಾಕಿ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ, ಗಣಿತದಲ್ಲಿ ಮಾತ್ರ ಪಾಸ್ ಆಗ್ತಾರೆ. ಯಾವಾಗ ಹಾಗಾಯ್ತೋ ಇವರ ಪ್ರತಿಭೆಯನ್ನ ಯಾರು ಗುರುತಿಸ್ಲಿಲ್ಲ, ಫೇಲ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿದ್ದೆ, ಸ್ಕಾಲರ್ಶಿಪ್ನ ವಿಡ್ರಾ ಮಾಡ್ತಾರೆ. ಸ್ಕಾಲರ್ಶಿಪ್ ವಿಡ್ರಾ ಮಾಡಿದ್ಮೇಲೆ ಈ ಬಡ ವಿದ್ಯಾರ್ಥಿ ಏನ್ ಮಾಡಬೇಕು, ಹೇಗೆ ಮುಂದುವರಿಸಬೇಕು ವಿದ್ಯಾಭ್ಯಾಸವನ್ನ, ಅಲ್ಲಿಗೆ ವಿದ್ಯಾಭ್ಯಾಸ ಸ್ಥಗಿತಗೊಳ್ಳುತ್ತೆ ಅವ್ರಿಗೆ. ನೋಡಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲಿ ಇವ್ರುಗಳೆಲ್ಲ ಓದಿದ್ದಾರೆ ಅಂತ. ಅದಾದ್ಮೇಲೆ 1905ರಲ್ಲಿ ಮನೆ ಬಿಟ್ಟು ಹೊರಟೋಗ್ತಾರೆ. 1905 ಅಂದ್ರೆ ಅವರಿಗೆ 18 ವರ್ಷ ವಯಸ್ಸು. ಈ 18ನೇ ವಯಸ್ಸಿನಲ್ಲಿ ಇವರು ಮನೆ ಬಿಟ್ಟು ಹೋಗಿ ಮದ್ರಾಸ್ನ ಪಚಯ್ಯಪ್ಪ ಕಾಲೇಜ್ ಅಲ್ಲಿ ಮತ್ತೆ ಸೇರ್ಕೋತಾರೆ. FAಗೆ ಅಂದ್ರೆ ಫೆಲೋ ಆಫ್ ಆರ್ಟ್ಸ್ ಅಂತ ಒಂದಿತ್ತು, BAಗಿಂತ ಮುಂಚಿಂದು. ಆ ಫೆಲೋ ಆಫ್ ಆರ್ಟ್ಸ್ ಕೂತ್ಕೋತಾರೆ. ಅಲ್ಲೂ ಸಹ ಏನಾಗುತ್ತೆ, ಇವರ ಮ್ಯಾಥಮೆಟಿಕ್ಸ್ ನಲ್ಲಿ ಇದ್ದಂತಹ ಆಸಕ್ತಿ ಎಷ್ಟಿತ್ತಪ್ಪ ಅಂತಂದ್ರೆ, ಕ್ವಶನ್ ಪೇಪರ್ ಕೊಟ್ರೆ ಮ್ಯಾಥಮೆಟಿಕ್ಸ್ ತನಗೆ ಯಾವುದು ಇಷ್ಟವೋ ಆ ಲೆಕ್ಕಗಳನ್ನ ಮಾಡಿ ಹೊರಬರ್ತಾ ಇದ್ರು. ಅದನ್ನ ಮಾಡದ ಆದ್ರೂ ಸಹ ಮ್ಯಾಥಮೆಟಿಕ್ಸ್ ನಲ್ಲಿ ಫೇಲ್ ಆಗ್ತಾ ಇರಲಿಲ್ಲ, ಪಾಸ್ ಆದ್ರು. ಆದ್ರೆ ಬಾಕಿ ಎಲ್ಲಾ ಸಬ್ಜೆಕ್ಟ್ ನಲ್ಲಿ ಎಂದಿನಂತೆ ಮತ್ತೆ ಫೇಲ್ ಆದ್ರು. ಮತ್ತೆ ಯಾವಾಗ ಫೇಲ್ ಆದ್ರೂ ಬಾಕಿ ಸಬ್ಜೆಕ್ಟ್ಸ್ ನಲ್ಲಿ ಆ ಕಾಲೇಜಿನಿಂದ ಅವ್ರಿಗೆ FA ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಅಲ್ಲಿಗೆ ಹೆಚ್ಚು ಕಡಿಮೆ ಅವರ ವಿದ್ಯಾಭ್ಯಾಸ ಕೊನೆಗೊಂಡಿತು. ಈ ಪರಿಸ್ಥಿತಿಯಲ್ಲಿ 1905-06 ಆಸುಪಾಸಿನಲ್ಲಿ ಇದಾಗುತ್ತೆ. ಅಂದ್ರೆ ಅವ್ರಿಗೆ 17-18 ವರ್ಷ ಆಗಿದ್ದಾಗ 1909ರಲ್ಲಿ ಏನಾಗುತ್ತೆ ಅಂತಂದ್ರೆ, ಅವ್ರ ತಾಯಿ ಒಂದು ಹುಡುಗಿಯನ್ನು ನೋಡಿ ಇವರಿಗೆ ಮದುವೆ ಮಾಡ್ತಾರೆ. ಆವಾಗ 1909 ಅಂದ್ರೆ ಇವರಿಗೆ 22 ವರ್ಷ. ಆ ಹುಡುಗಿ ಜಾನಕಿ ಅಮ್ಮಾಳ್ ಅಂತ ಅವರು ತಾಯಿ ನೋಡಿದ ಹುಡುಗಿ. ಈ ಹುಡುಗಿಯನ್ನು ಮದುವೆಯಾದಂತಹ ರಾಮಾನುಜಂ, ಆಕೆಗೆ 10 ವರ್ಷ. ಆವಾಗ ಇನ್ನು ಚಿಕ್ಕ ವಯಸ್ಸಿನ ಹುಡುಗಿಯಾದ್ರಿಂದ ಮದುವೆಯಾದ ನಂತರವೂ ಸಹ ಹುಡುಗಿ ಋತುಮತಿಯಾಗುವವರೆಗೆ 1909ರಲ್ಲಿ ಮದುವೆಯಾಯಿದ್ದು 1912ರವರೆಗೆ ಆಕೆ ಅವ್ರ ತವ್ರ ಮನೆಯಲ್ಲೇ ಇರ್ತಾಳೆ. 1912ರಲ್ಲಿ ಆಕೆ ಋತುಮತಿ ಆದ್ಮೇಲೆ ತಾಯಿ ಹೆಂಡತಿ ಇವರು ಒಟ್ಟಿಗೆ ಇರಬೇಕಾಗಿ ಬರುತ್ತೆ. ಸಂಸಾರದ ಜವಾಬ್ದಾರಿ ಮೇಲೆ ಕೆಲವು ಯೋಚನೆಗಳು ಹೊರಡುತ್ತೆ. ಅಂದ್ರೆ ಸಂಪಾದನೆ ಮಾಡಬೇಕು, ಸಂಸಾರ ನಡೆಸಬೇಕು, ಇದಕ್ಕೆಲ್ಲ. ಆದರೆ ಇವ್ರಿಗೆ ಸರಿಯಾದ ಕ್ವಾಲಿಫಿಕೇಶನ್ನೇ ಇಲ್ಲ. ಎಲ್ಲಾದ್ರೂ ಹೋಗಿ ಕೇಳೋಣ ಅಂದ್ರೆ ಕೆಲಸಕ್ಕೆ. ಇದೇ ಸಂದರ್ಭದಲ್ಲಿ ದೇವರು ಯಾವ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಜೀವನವನ್ನು ರೂಪಿಸ್ತಾರೆ ಎನ್ನುವುದಕ್ಕೆ ಇದೊಂದು ಬಹಳ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು.
10ರಲ್ಲಿ ಏನಾಗುತ್ತೆ, ಮೊದಲು ಆಗತಕ್ಕಂತಹ ತೊಂದರೆ ಅಂದರೆ ನೋಡಿ, ಚಿಕ್ಕ ವಯಸ್ಸಿನಲ್ಲಿ ಸಿಡುಬು ರೋಗ ಬಂದು ಅದರಿಂದ ಹೇಗೋ ಚೇತರಿಸಿಕೊಂಡು ಹೊರಗೆ ಬಂದಿರ್ತಾರೆ. ಮದುವೆ ಆದಾಗ 1909ರಲ್ಲಿ 1909 ಜುಲೈ 14 ಮದುವೆ ಆಗುತ್ತೆ. 1910ರಲ್ಲಿ ವೃಷಣ ದ್ರವ ಸಂಚಯ ಅಂತ, ಅಂದ್ರೆ ಟೆಸ್ಟಿಕಲ್ಸ್ ಅಲ್ಲಿ ನೀರು ಸೇರ್ಕೊಂಡ್ಬಿಡೋದು. ಈ ಟೆಸ್ಟಿಕಲ್ಸ್ ಅಲ್ಲಿ ನೀರು ಸೇರ್ಕೊಳ್ತಕ್ಕಂತಹ ರೋಗಕ್ಕೆ ಗುರಿಯಾಗ್ಬಿಡ್ತಾರೆ ಶ್ರೀನಿವಾಸ ರಾಮಾನುಜ. ಅದಕ್ಕೆ ಒಂದು ಸಣ್ಣ ಸರ್ಜರಿ ಮಾಡಿ ನೀರನ್ನ ಹೊರತೆಗೆದು ಗುಣಪಡಿಸ್ಬೋದು. ಆದರೆ ಆ ಸಣ್ಣ ಸರ್ಜರಿಗೆ ಸಹ ಇವ್ರ ಹತ್ರ ದುಡ್ಡಿಲ್ಲ, ಹಾಗೇ ಒದ್ದಾಡ್ತಾ ಇರ್ತಾರೆ. ಆಗ ಯಾರೋ ಒಬ್ಬ ಡಾಕ್ಟರು ಗೊತ್ತಾಗಿ ಅದನ್ನ ಫ್ರೀ ಆಫ್ ಕಾಸ್ಟ್ ಆಪರೇಷನ್ ಮಾಡಿ ಅವ್ರನ್ನ ಗುಣಪಡಿಸ್ತಾರೆ. ಇದಾದ ಮೇಲೆ ಅವ್ರಿಗೆ ಎಲ್ಲೋ ಒಂದು ಕಡೆ ಹೇಳ್ತಾ ಇರುತ್ತೆ ತಾನು ಸತ್ತೋಗ್ತೀನಿ ಅಂತ, ಆರೋಗ್ಯ ಸರಿ ಇಲ್ಲದೆ. ಆವಾಗ ಎಲ್ಲ ತನ್ನ ನೋಟ್ಸ್ನ ಏನೇನು ಬರೆದಿದ್ರು ಅಷ್ಟನ್ನು ಅವರ ಕಾಲೇಜ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ಗೆ ಫ್ರೆಂಡ್ಸ್ ಕೈ ಕಳಿಸ್ತಾರೆ. ಅವರಾರೋ ನೋಡಿ ಏನಾರೋ ಮುಂದುವರ್ಸೋದಾದ್ರೆ ಮುಂದುವರ್ಸ್ಕೊಳ್ಳಿ, ನಾನು ಹಿಂಗೆ ಬದುಕಲ್ಲ ಅಂತ. ಆಮೇಲೆ ಈ ರೋಗದ ಬಾಧೆಯಿಂದ ಹೊರಕ್ಕೆ ಬಂದ ಮೇಲೆ ವಾಪಸ್ ಹೋಗಿ ಕಾಲೇಜಿನಿಂದ ಆ ನೋಟ್ಸ್ಗಳನ್ನ ಇಸ್ಕೊಳ್ತಾರೆ. ಈ ಮಧ್ಯದಲ್ಲಿ 1910ರಲ್ಲಿ ರಾಮಸ್ವಾಮಿ ಅಯ್ಯರ್ ಅನ್ನತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಇವರು ಭೇಟಿ ಮಾಡ್ತಾರೆ. ಈ ರಾಮಸ್ವಾಮಿ ಅಯ್ಯರ್ ಇಂಡಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿ ಅನ್ನತಕ್ಕಂತಹ ಒಂದು ಸಂಸ್ಥೆಯನ್ನ ಮದ್ರಾಸ್ನಲ್ಲಿ ಸ್ಥಾಪಿಸಿದಂತಹ ವ್ಯಕ್ತಿ. ಇವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಮಸ್ವಾಮಿ ಅಯ್ಯರ್ ಹತ್ರ ಹೋದಿದ್ ಯಾಕಪ್ಪ ಅಂತಂದ್ರೆ, ಸರ್ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕೆಲಸ ಕೊಡಿಸಿ, ಒಂದು ಸಣ್ಣ ಗುಮಾಸ್ತರ ಕೆಲಸನಾರೋ ಕಳಿಸಿ, ನಾನು ತಪ್ಪದೆ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ, ನನ್ನ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಕೇಳಲಿಕ್ಕೆ ಹೋಗ್ತಾರೆ. ಆವಾಗ ಸರ್ ನಾನು ಮ್ಯಾಥಮೆಟಿಕ್ಸ್ ಎಲ್ಲ ತುಂಬಾ ಬುದ್ಧಿವಂತ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಆ ನೋಟ್ಸ್ನೆಲ್ಲ ತೋರಿಸ್ತಾರೆ. ಅವ್ರಿಗೆ ತೋರಿಸಿದಾಗ ರಾಮಸ್ವಾಮಿ ಅಯ್ಯರ್ ಬರೆದಿರ್ತಕ್ಕಂತಹ ಒಂದು 2 ಸೆಂಟೆನ್ಸ್ ಅವ್ರ ಬಗ್ಗೆ ಅದನ್ನ ಓದ್ತೀನಿ. ಐ ವಾಸ್ ಸ್ಟಕ್ ಬೈ ಎಕ್ಸ್ಟ್ರಾರ್ಡಿನರಿ ಮ್ಯಾಥಮ್ಯಾಟಿಕಲ್ ರಿಸಲ್ಟ್ಸ್ ಕಂಟೈನ್ಡ್ ಇನ್ ದ ನೋಟ್ ಬುಕ್ಸ್. ಇವ್ರು ತೋರಿಸೋದು ನೋಟ್ ಬುಕ್ಸ್ ಇರುತ್ತಲ್ಲ, ಅದರಲ್ಲಿ ಇರ್ತಕ್ಕಂತಹ ರಿಸಲ್ಟ್ಸ್ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು ಅಂತ ಹೇಳ್ತಾರೆ ರಾಮಸ್ವಾಮಿ ಅಯ್ಯರ್. ಐ ಹ್ಯಾಡ್ ನೋ ಮೈಂಡ್ ಟು ಸ್ಮದರ್ ಹಿಸ್ ಜೀನಿಯಸ್. ಇಂತಹ ಪ್ರತಿಭೆಯನ್ನು ಹಾಳು ಮಾಡಲಿಕ್ಕೆ ನಾನು ಇಷ್ಟಪಡಲಿಲ್ಲ. ಹೇಗೆ? ಬೈ ಅನ್ ಅಪಾಯಿಂಟ್ಮೆಂಟ್ ಇನ್ ದ ಲೋಯರ್ ರನ್ಸ್ ಆಫ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಇಂಥ ಪ್ರತಿಭೆಯನ್ನು ಹಚ್ಚಿ ನಾನು ಅವನ ಪ್ರತಿಭೆಯನ್ನು ಹಾಳು ಮಾಡಲಿಕ್ಕೆ ಇಷ್ಟಪಡಲಿಲ್ಲ, ನನಗೆ ಮನಸ್ಸಾಗಲಿಲ್ಲ ಅಂತ ಹೇಳ್ತಾರೆ ರಾಮಸ್ವಾಮಿ ಅಯ್ಯರ್. ಆವಾಗ 1910ರಲ್ಲಿ ರಾಮಸ್ವಾಮಿ ಅಯ್ಯರ್ ಹೇಳ್ತಾರೆ, ಆ ಮ್ಯಾಥಮೆಟಿಕಲ್ ಸೊಸೈಟಿ ಇತ್ತಲ್ಲ, ಅದರಿಂದ ಒಂದು ಪ್ರಕಟಣೆ ಬರ್ತಾ ಇರುತ್ತೆ, ಮ್ಯಾಥಮೆಟಿಕಲ್ ಜರ್ನಲ್. ಆ ಜರ್ನಲ್ಗೆ ಒಂದು ಆರ್ಟಿಕಲ್ ಬರ್ಕೊಡು ಅಂತ ಹೇಳ್ತಾರೆ. ಆ ಆರ್ಟಿಕಲ್ ಅಲ್ಲಿ ಬರೆದು ಒಂದು ಲೆಕ್ಕನ ಕೊಟ್ಟು ಅವ್ರು ಹೇಳ್ತಾರೆ, ಈ ಲೆಕ್ಕವನ್ನ ನೆಕ್ಸ್ಟ್ ಪ್ರಕಟಣೆ ಬರುವ ಹೊತ್ತಿಗೆ ಯಾರು ಬೇಕಾದ್ರೂ ನನಗೆ ಬರೆದು ಕಳಿಸ್ಬೋದು ಅಂತ. 3 ತಿಂಗಳಾದ್ರೂ ಯಾರು ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗೋಲ್ಲ. ಆದ್ರೆ ನೆಕ್ಸ್ಟ್ ಇಶ್ಯೂನಲ್ಲಿ ರಾಮಾನುಜಮೇ ಅದನ್ನ ಸಾಲ್ವ್ ಮಾಡಿ ಪ್ರಕಟಣೆ ಮಾಡ್ತಾರೆ. ಅಂದ್ರೆ ಇಂತಹ ಪ್ರತಿಭೆ, ಎಲ್ಲರಿಗಿಂತ ಮೀರಿದಂತಹ ಪ್ರತಿಭೆ. ಆವಾಗ ರಾಮಸ್ವಾಮಿ ಅಯ್ಯರು ಹಾಗೂ ಅವರೇನ್ ಮಾಡ್ತಾರೆ, ರಾಮಚಂದ್ರ ರಾವ್ ಅಂತ ನೆಲ್ಲೂರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಒಬ್ರು ಇರ್ತಾರೆ, ಅವ್ರಿಗೆ ಇವ್ರನ್ನ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ, ಹಿ ಈಸ್ ಎ ಜೀನಿಯಸ್, ಚೈಲ್ಡ್ ಪ್ರಾಡಿಜಿ. ಚಿಕ್ಕ ವಯಸ್ಸಿನಿಂದ ಇವರು ಗಣಿತದಲ್ಲಿ ಬಹಳ ಅಭಿರುಚಿ ಇದೆ, ಬಹಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಬೇಕಾದಷ್ಟು ಆರ್ಟಿಕಲ್ ಸಹ ಬರೆದಿದ್ದಾರೆ. ಇದು ಇವ್ರನ್ನ ನೋಡಿ ಇವ್ರಿಗೊಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕಳಿಸ್ತಾರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ. ಅಲ್ಲಿ ಹೋದ್ರೆ ಆ ರಾಮಚಂದ್ರ ರಾವ್ ಏನ್ ಮಾಡ್ತಾರೆ, ಅನುಮಾನ ವ್ಯಕ್ತಪಡಿಸ್ತಾರೆ. ಇವ್ರಂತೆ ಸ್ವಂತದ್ದ ಅಥವಾ ಫ್ರಾಡ, ಇವರು ಯಾರೋ ಬರ್ದಿದ್ದನ್ನ ಬರ್ಕೊಂಬಂದು ನನಗೆ ತೋರಿಸ್ತಾ ಇದ್ದಾರ ಅಂತ. ಆವಾಗ ಬೇರೆ ಒಬ್ಬ
ಪಾಶ್ಚಿಮಾತ್ಯ ಮ್ಯಾಥಮ್ಯಾಟಿಕ್ಸ್ ಪ್ರೊಫೆಸರ್ ಒಬ್ಬರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇದು ವಿಶೇಷವಾದಂತಹ ಅಧ್ಯಯನ, ನಮ್ಗಳಿಗೂ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಆದರೆ ಇದನ್ನೆಲ್ಲ ನೋಡಿದ್ರೆ ಈತ ಫ್ರಾಡ್ ಅಲ್ಲ ಅಂತ ಅನಿಸುತ್ತೆ ಅಂತ. ಅದರ ಜೊತೆಗೆ ಇವರು ಸ್ನೇಹಿತರು ಒಬ್ರು ಇರ್ತಾರೆ. ಇವರು ಸ್ನೇಹಿತರು ಹೋಗಿ, ಸರ್ ನಾನು ನಿಮಗೆ ಅಶ್ಯೂರೆನ್ಸ್ ಕೊಡ್ತೀನಿ ಇದು ಫ್ರಾಡ್ ಅಲ್ಲ, ಅವರೇ ಮಾಡಿರೋದು ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ. ಮಾಡಿದ್ಮೇಲೆ ರಾಮಚಂದ್ರ ರಾವ್ಗೆ ಮನಸ್ಸು ಬಂದು, ಪರವಾಗಿಲ್ಲ ಈತನನ್ನು ನಂಬಬಹುದು ಅಂತ ಹೇಳಿ, ಈತ ಸಾಮಾನ್ಯ ಮನುಷ್ಯನಲ್ಲ, ಈತನಿಗೆ ಬಾಕಿ ವಿಷಯಗಳನ್ನು ಓದೋಕ್ಕಿಂತ ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಕಳಿಸಿ ಅವ್ರನ್ನ ಮ್ಯಾಥಮ್ಯಾಟಿಕ್ಸ್ ಸಂಶೋಧನೆಗೆ, ಅಂದರೆ ಮ್ಯಾಥಮ್ಯಾಟಿಕಲ್ ರಿಸರ್ಚ್ ವರ್ಕ್ಗೆ ಇವ್ರನ್ನ ನೇಮಿಸ್ಕೊಳ್ಳಿ ಅಂತ ಹೇಳಿ ಹಣ ಸಹಾಯವನ್ನು ಸಹ, ಅವರ ಸಂಸಾರವನ್ನು ನಡೆಸಲಿಕ್ಕೆ ಹಣ ಸಹಾಯವನ್ನು ರಾಮಚಂದ್ರ ರಾಯರ್ ಮಾಡ್ತಾರೆ. ನೋಡಿ ಹೇಗೆ ದೈವಾನುಕೂಲ ಅನ್ನೋದು ಕೂಡಿ ಬರುತ್ತೆ ಅಂತ. 2 ತುತ್ತು ಅನ್ನ ಸಂಪಾದಿಸ್ಲಿಕ್ಕೆ ಹೋಗಿ ರಾಮಸ್ವಾಮಿ ಅಯ್ಯರ್ನ ಮೀಟ್ ಮಾಡ್ತಾರೆ. ರಾಮಸ್ವಾಮಿ ಅಯ್ಯರ್ ರಾಮಚಂದ್ರ ರಾಯರ್ ಹತ್ರ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ, ನೆಲ್ಲೂರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹತ್ರ ಕಳಿಸ್ತಾರೆ. ಅವರು ಇವರಿಗೆ ಸಂಶೋಧನೆ ಮಾಡಲಿಕ್ಕೆ ಹಾಗೂ ಜೀವನೋಪಾಯಕ್ಕೆ ದುಡ್ಡು ಕೊಟ್ಟು ತಾವು ಇದು ಮಾಡ್ತಾರೆ. ಇದಿಷ್ಟು ಆಗೋದು 1910ರಿಂದ 12ರ ಅವಧಿಯಲ್ಲಿ. 1912ರಲ್ಲಿ ರಾಮಾನುಜಂ ಮತ್ತೆ ಸಂಸಾರ ನಡೆಸೋದು, ಎಲ್ಲ ಸಂಶೋಧನೆ, ಅದು ಇದು ಎಲ್ಲ ಬಹಳ ಕಷ್ಟ ಆಗಿರುತ್ತೆ ಅವ್ರಿಗೆ. ಏನಾದರೂ ಮಾಡಿ ನಾನು ಒಂದು ಕೆಲಸ ಹುಡುಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಆವಾಗ ಪೋರ್ಟ್ ಟ್ರಸ್ಟ್ ಮಡ್ರಾಸ್ ಇವ್ರಿಗೆ ಅಲ್ಲೆಲ್ಲೋ ವೇಕೆನ್ಸಿ ಇದೆ ಅಂತ ಗೊತ್ತಾಗುತ್ತೆ, ಒಂದು ಜಾಗ ಖಾಲಿ ಇದೆ ನೌಕರಿಗೆ. ಆ ಜಾಗಕ್ಕೆ ಒಂದು ಲೆಟರ್ ಬರೀತಾರೆ ಶ್ರೀನಿವಾಸ ರಾಮಾನುಜಂ. ಆ ಲೆಟರ್ನ ಒಕ್ಕಣೆ ನಿಮ್ಗಳ ಗಮನಕ್ಕೆ ಬರಲಿ ಅಂತ ಓದ್ತಾ ಇದ್ದೀನಿ. ಸರ್, ಐ ಅಂಡರ್ಸ್ಟ್ಯಾಂಡ್ ದೇರ್ ಈಸ್ ಎ ಕ್ಲರ್ಕ್ಶಿಪ್ ವೇಕೆಂಟ್ ಇನ್ ಯುವರ್ ಆಫೀಸ್ ಅಂಡ್ ಐ ಬೆಗ್ ಟು ಅಪ್ಲೈ ಫಾರ್ ದ ಸೇಮ್. I have passed the matriculation examination and studied up to FA. Studied up to FA. ನಮ್ಗಳ ಹಾಗೆ ನಾನು FA ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಲ್ಲ ಅವರು, ಅಥವಾ ಒಂದು ಚೂರು ಸುಳ್ಳು ಸಹ ಇರಲಿಲ್ಲ. ತನ್ನ ಇತಿಮಿತಿ ಏನು ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ. ಐ ಹ್ಯಾವ್ ಸ್ಟಡಿಡ್ ಅಪ್ ಟು FA ಬಟ್ ಪ್ರಿವೆಂಟೆಡ್ owing to several untoward circumstances pursuing of my education. I understand there is a clerkship vacant in your office and I beg to apply for the same. I have passed the matriculation examination and studied up to FA but prevented from pursuing my studies further owing to several untoward circumstances. I have, however, been devoting all my time to mathematics and developing the subject. ನನಗೆ ಆಶ್ಚರ್ಯವಾದ್ದು ಅಂದರೆ ಆಗಲೂ ಸಹ he was very clear that he is developing the subject. ಯಾರೋ ಮಾಡಿರದಂತಹದ್ದನ್ನು ಮಾಡಿ ಆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ನಾನು ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ಎಂಥ ಆತ್ಮವಿಶ್ವಾಸ ಇರಬೇಕು ಆತನಲ್ಲಿ. I can say I am quite confident I can do justice to my work if I am appointed to the post. I therefore beg to request that you will be good enough to confer the appointment on me. ಇದು ರಾಮಾನುಜಂ ಅವರು ಪೋರ್ಟ್ ಟ್ರಸ್ಟ್ಗೆ ಕೆಲಸ ಕೊಡಿ ಅಂತ ಕೇಳಿಕೊಂಡು ಬರೆದಂತಹ ಪತ್ರದ ಒಕ್ಕಣೆ, ಕೆಲವು ಸಾಲುಗಳು. ಇದಾದ ನಂತರ ಮಾರ್ಚ್ನಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ ಪೋರ್ಟ್ ಟ್ರಸ್ಟ್ನಲ್ಲಿ ಕ್ಲರ್ಕ್ ಆಗಿ. ಈ ಪೋರ್ಟ್ ಟ್ರಸ್ಟ್ನಲ್ಲಿ ಕೆಲಸ ಸಿಕ್ಕಿದ ಮೇಲೆ ಅಲ್ಲಿ ಅವ್ರ ಫ್ರೆಂಡ್ ಇರ್ತಾರೆ ನಾರಾಯಣ ಅಯ್ಯರ್ ಅಂತ, ಅವರು ಹಾಗೂ ಪೋರ್ಟ್ ಟ್ರಸ್ಟಿನ ಮುಖ್ಯಸ್ಥರು ಎಲ್ಲರೂ ಇವರ ಪ್ರತಿಭೆಯನ್ನು ನೋಡಿ, ಅಪ್ಪ
ಅವರು ಬೇಗ ಕೆಲಸಗಳನ್ನು ಮುಗಿಸ್ತಾ ಇದ್ರು. ಮುಗಿಸಿ ನಿನ್ನ ಪಾಡಿಗೆ ನಿನ್ನ ಮ್ಯಾಥಮೆಟಿಕ್ಸ್ ವರ್ಕ್ ಮಾಡ್ಕೋ ಅಂತ ಹೇಳ್ತಾರೆ. ಆಮೇಲೆ ಇವರುಗಳು ರಾಮಚಂದ್ರ ರಾವ್ ಹಾಗೂ ರಾಮಸ್ವಾಮಿ ಅಯ್ಯರ್ಗಳ ಸಹಾಯದಿಂದ ಇವರೇನು ಮಾಡ್ತಾರೆ, ತಾವು ಮಾಡಿದಂತಹ ವಿಷಯಗಳನ್ನು ಕೆಲವು ಫಾರಿನ್ ಅಥವಾ ವಿದೇಶಿ ಗಣಿತಜ್ಞರ ಬಳಿಗೆ ಲೆಟರ್ಗಳನ್ನು ಬರೀತಾರೆ. ನಾನು ಇಂಥದನ್ನ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಬೇಕಾಷ್ಟು ಕಡೆಗಳಲ್ಲಿ ಇವರಿಗೆ ಉತ್ತರವೇ ಬರೋಲ್ಲ ವಾಪಸ್ಸು ಇವರ ಪತ್ರಗಳಿಗೆ. ಒಬ್ಬರು MJM ಹಿಲ್ ಅಂತಕ್ಕಂಥವ್ರಿಗೆ ಬರೀತಾರೆ. ಅವರು ಶ್ರೇಷ್ಠ ಗಣಿತಜ್ಞ ಮತ್ತು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಾರೆ. ಅವರಿಗೆ ಬರೆದಾಗ ಏನಾಗುತ್ತೆ, ಅವ್ರು ಹೇಳ್ತಾರೆ ಇದರಲ್ಲಿ ಏನೋ ಸತ್ವ ಇದೆ ಅಂತ ಅನ್ಸುತ್ತೆ, ಆದರೆ ಅದನ್ನು ಪ್ರಸ್ತುತಪಡಿಸಬೇಕಾದ ರೀತಿಯಲ್ಲಿ ಪ್ರಸ್ತುತಪಡಿಸಲಿಲ್ಲ. ಯಾಕೆ ಅಂದರೆ ಇವರಿಗೆ ಫಾರ್ಮಲ್ ಎಜುಕೇಶನ್ ಆಗಿಲ್ಲ. ಅಂದರೆ ವಿದ್ಯಾಭ್ಯಾಸದಲ್ಲಿ ಕಾಲೇಜಿನಲ್ಲಿ ಕುಳಿತು ಮ್ಯಾಥಮೆಟಿಕ್ಸ್ನ ಓದಿ ಇಲ್ಲ, ವಿದ್ಯಾರ್ಹತೆ ಇಲ್ಲ. ಆದರೆ ಏನೋ ಸತ್ವ ಇದೆ ಅಂತ ಅನ್ನಿಸ್ತಾ ಇದೆ. ಆ ವಿದ್ಯಾರ್ಹತೆ ಇಲ್ಲದೆ ಇರುವುದರಿಂದ ಇವ್ರ ಲೆಟರ್ನ ವಾಪಸ್ ಕಳಿಸಿದ್ದೀನಿ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಅಲ್ಲೂ ಅಕ್ಸೆಪ್ಟ್ ಆಗೋಲ್ಲ. ಅಂದರೆ ಪದೇ ಪದೇ ಈ ರೀತಿಯಲ್ಲಿ ಎಲ್ಲರೂ ತಿರಸ್ಕರಿಸ್ತಾ ಇರಬೇಕಾದ್ರೆ ಆ ಮನುಷ್ಯನಿಗೆ ಹೇಗಾಗಿರಬೇಕು ಆ ಕಾಲದಲ್ಲಿ. ಆದರೆ ಛಲ ಬಿಡದ ತ್ರಿವಿಕ್ರಮ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ, ಹಾಗೆ ಛಲ ಬಿಡದೆ ಮತ್ತೆ ಮುಂದುವರೆದು ಜನವರಿ 16, 1913 ಆ ವಸಂತ ಮಾಸದ ಹತ್ತಿರ ಬರ್ತಾ ಇದ್ದಂತಹ ಕಾಲ. ಆ ಕಾಲದಲ್ಲಿ ಪ್ರೊಫೆಸರ್ ಹಾರ್ಡಿ ಅಂತ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಲಂಡನ್ನಲ್ಲಿ ಇದ್ದಂತಹ ಒಬ್ಬ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ಗೆ ಕಾಗದ ಬರೀತಾರೆ. 10 ಪುಟಗಳ ಕಾಗದ. ಅದರಲ್ಲಿ 120 ಫಾರ್ಮುಲಾಗಳನ್ನು ಬರೆದಿರ್ತಾರೆ ಅಥವಾ 120 ಥಿಯರಮ್ಗಳ ಫೈನಲ್ ರಿಸಲ್ಟ್ಸ್ನ ಬರೆದಿರ್ತಾರೆ. ಕೆಲವು ದಿನಗಳ ಕಾಲ ಹಾರ್ಡಿ ನೋಡೋದೇ ಇಲ್ಲ ಆ ಪತ್ರವನ್ನು, ಹಾಗೆ ಇಟ್ಟಿರ್ತಾರೆ. ಅದಾದ ಮೇಲೆ ನೋಡಿ ಕೊನೆಯ ಪುಟಗಳಲ್ಲಿದ್ದಂತಹ ಕೆಲವು ಇವರ ಸೂತ್ರಗಳನ್ನು ನೋಡಿದಾಗ ಅವ್ರಿಗೆ ಹೌದು ಇರಬಹುದಲ್ವೇ, ಆಶ್ಚರ್ಯ ಆಗುತ್ತೆ. ಇಂಥದ್ದನ್ನು ಬರೀಬೇಕಾದ್ರೆ ಇವನೇನೋ ಗ್ರೇಟ್ ಪರ್ಸನ್ ಇರಬೇಕು ಅಂತ. ಯಾಕೆಂದ್ರೆ ಆ 120ರಲ್ಲಿ ಕೆಲವು ಆಯ್ಲರ್ ಅಂತಕ್ಕಂತಹ ಗ್ರೇಟ್ ಮ್ಯಾಥಮೆಟಿಷಿಯನ್, ಇಡೀ ಗಣಿತ ಕ್ಷೇತ್ರದಲ್ಲೇ ಅತ್ಯಂತ ಶ್ರೇಷ್ಠ ಮ್ಯಾಥಮೆಟಿಷಿಯನ್ ಅನ್ನಿಸ್ತಕ್ಕಂತಹ ಆಯ್ಲರ್ ಮಾಡಿದಂತಹ ಕೆಲವು ಪ್ರೂಫ್ಸ್ ಇರುತ್ತೆ. ಆದರೆ ಇವರು ಆಯ್ಲರ್ ಓದೇ ಇಲ್ಲ, ರಾಮಾನುಜಂ, ಮತ್ತು ಅವರ ಪ್ರೂಫೇ ಬೇರೆ ತರ ಇದೆ, ಇವ್ರು ಹೇಳಿರೋದೇ ಬೇರೆ ತರ ಇದೆ. ಆದರೂ ಸಹ ಇದರಲ್ಲಿ ಏನೋ ಸತ್ವ ಇರಬೇಕು ಅಂತ ಅವರ ಫ್ರೆಂಡ್ ಲಿಟ್ಲ್ ವುಡ್ ಅನ್ನೋರಿಗೆ ತೋರಿಸ್ತಾರೆ. ನೋಡಿಪ್ಪ ಇದು ಏನೋ ಬಂದಿದೆ ನನಗೆ. ಈ ಥರ ಸಾವಿರಾರು ಜನ ಬರೀತಾ ಇರ್ಬೋದು ಅವ್ರಿಗೆ ರಾಮಾನುಜಂ ಥರ ಲೆಟರ್ಗಳನ್ನು, ಆದರೆ ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ನೋಡಿ ಅವರೇನು ಮಾಡ್ತಾರೆ, ಇಲ್ಲಿ ಭಾರತದಲ್ಲಿ ಇದ್ದಂತಹ ಬ್ರಿಟಿಷ್ ಆಫೀಸರ್ಗೆ, ಮದ್ರಾಸ್ನಲ್ಲಿ ಇದ್ದಂತಹ ಬ್ರಿಟಿಷ್ ಆಫೀಸರ್ಗೆ ಈತನನ್ನ ಇಂಗ್ಲೆಂಡ್ಗೆ ಕಳಿಸ್ಲಿಕ್ಕೆ ಏರ್ಪಾಡು ಮಾಡು ಅಂತ ಹೇಳ್ತಾರೆ. ಮತ್ತು ಇವ್ರಿಗೆ ರಾಮಾನುಜಂಗೆ ನೀವು ಇಂಗ್ಲೆಂಡ್ಗೆ ಬನ್ನಿ, ನಿಮ್ಮದು ನೋಡದೆ ಅದರಲ್ಲಿ ಏನೋ ಸತ್ವ ಇದೆ ಅಂತ ಅನ್ನಿಸ್ತಾ ಇದೆ, ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು, ಆದರೆ ನಿಮ್ಮ ಪ್ರತಿಭೆಯನ್ನು ನಾನು ಮೆಚ್ಚುತ್ತೀನಿ ಅಂತ ಹೇಳಿ ಲೆಟರ್ ಬರೀತಾರೆ. ಬರೆದಾಗ ಬಹಳ ಸಂತೋಷ ಪಡ್ತಾರೆ ರಾಮಾನುಜನ್. ಯಾರೋ ಒಬ್ಬ ವ್ಯಕ್ತಿ ಅಟ್ಲೀಸ್ಟ್ ನನ್ನ ಪ್ರತಿಭೆಯನ್ನು ಗುರುತಿಸಿದ್ರಲ್ಲ ಅಂತ. ಆದರೆ ಹೇಗಿತ್ತು ಪರಿಸ್ಥಿತಿ ಅಂತಂದ್ರೆ ಅವ್ರ ತಾಯಿ ಹೇಳ್ತಾರೆ, ಫಾರಿನ್ಗೆ ಹೋಗೋ ಪ್ರಶ್ನೆ ರೂಲ್ಡ್ ಔಟ್, ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಆಗ ಜಾತಿಭ್ರಷ್ಟರಾಗ್ಬಿಡ್ತಾ ಇದ್ರು ಹೊರದೇಶಕ್ಕೆ ಹೋದರೆ. ಆದ್ದರಿಂದ ತಾಯಿಯನ್ನು ಒಪ್ಸೋದು ಕಷ್ಟ ಆದಾಗ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಆ ಬ್ರಿಟಿಷ್ ಅಧಿಕಾರಿಗೆ, ನಾನು ಫಾರಿನ್ಗೆಲ್ಲ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವು ದಿನಗಳಲ್ಲೇ ಒಂದು ದಿನ ರಾತ್ರಿ ನಾಮಗಿರಿ ಲಕ್ಷ್ಮಿ ಅವರ ಮನೆ ದೇವರು, ಆಕೆ ಆ ನಾಮಗಿರಿ ಲಕ್ಷ್ಮಿ ಅವ್ರ ತಾಯಿಯ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡು ನಿನ್ನ ಮಗನ ದಾರಿಯಲ್ಲಿ ಅಡ್ಡ ಬರಬೇಡ, ಅವನ ಪ್ರತಿಭೆ ಈಗ ಬೆಳಕಿಗೆ ಬರ್ತಾ ಇದೆ,
ಅವರನ್ನು ಕಳಿಸು ನೀನು ಹೊರದೇಶಕ್ಕೆ ಅಂತ ಹೇಳಿದಾಗುತ್ತೆ. ಹೇಳಿದಾಗಾದಾಗ ತಾಯಿ ರಾಮಾನುಜಮ್ ಅವರಿಗೆ ಹೊರದೇಶಕ್ಕೆ ಹೋಗಲಿಕ್ಕೆ ಅನುಮತಿಯನ್ನು ಕೊಡ್ತಾರೆ. ಇದು ಜೀವನದ ತಿರುವು. ಅವರಲ್ಲಿ ಎಂತಹ ದೈವ ಭಕ್ತರು ಇವರು ಮನೆಯವರು ಅಂತಂದರೆ, ರಾಮಾನುಜಮ್ ಸಹ ಯಾವಾಗಲೂ ಹೇಳ್ತಾರೆ, ನನಗೆ ಇದೆಲ್ಲ ಹೇಗೆ ಬರ್ತಾ ಇತ್ತು, ಈ ಫಾರ್ಮುಲಾಗಳು, ಈ ಸೂತ್ರಗಳು, ಈ ಪ್ರಬಂಧಗಳು ಅನ್ನೋದು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ದೈವೀ ಶಕ್ತಿ ನನಗೆ ಬಂದು ಹೇಳಿ ಅದನ್ನು ಬರೆಸ್ತಾ ಇತ್ತು ಅಂತ ಕೊನೆಯ ದಿನ ತನಕ ಅದನ್ನೇ ಹೇಳ್ತಾರೆ. ಇದನ್ನು ನಂಬಬೇಕು ಬಿಡಬೇಕು, ಈಗಿನ ಕಾಲದ ವೈಜ್ಞಾನಿಕ ಜಗತ್ತು, ವೈಜ್ಞಾನಿಕ ಮನೋಭಾವ ಉಳ್ಳವರು ಎಷ್ಟು ನಂಬ್ತಾರೋ ಗೊತ್ತಿಲ್ಲ. ಆದರೆ ಇದು ಎಲ್ಲವೂ ಸಹ ದೇವರ ಕೃಪೆ ಅಂತಲೇ ರಾಮಾನುಜಮ್ ಹೇಳಿದ್ದಾರೆ. ಹೀಗೆ ತಾಯಿ ಒಪ್ಪಿ ಅವರು ಹೊರದೇಶಕ್ಕೆ ಹೋಗಲಿಕ್ಕೆ ನಿರ್ಧಾರ ಮಾಡ್ತಾರೆ. ಇಲ್ಲಿಗೆ ಈ ಭಾಗವನ್ನು ಮುಗಿಸೋಣ. ಮುಂದೆ ಅವರು ಹೊರದೇಶಕ್ಕೆ ಹೋದದ್ದು, ಅಲ್ಲಿ ಅವರ ಸಾಧನೆಯ ಬಗ್ಗೆ ತಿಳ್ಕೊಳ್ಳೋಣ.